ಇಂದು ACS ಸಾಮಾಜಿಕ ಜಾಲತಾಣದ ಅವರು ನಮ್ಮನ್ನು ಸಂದರ್ಶಿಸಿ ಹಿರಿಯ ಗುರುಗಳಾಗಿರ್ತಕ್ಕಂಥ ನಾಟಕಕಾರಾಗಿರ್ತಕ್ಕಂಥ ಉಸ್ಮಾನ್ ಶಿಕ್ಷಕರು ಹಾಗೂ ನಾವು ಗುರು ಎಂದರೇನು, ಗುರುವಿನ ವಿಚಾರಗಳು, ಗುರುವಿನ ಸತ್ಸಂಕಲ್ಪ ವಿಚಾರಿಸಿದಾಗ ಗುರುವೇ ನಿಮ್ಮ ಆಜ್ಞೆಯನ್ನು ಮೀರಾದೇ ನಡೆದವನು, ನರನೋ ಎನ್ನಲು ಬೇಡ ಅವನೇ ಪರಮಾತ್ಮನು ಅಂತ ಹಿರಿಯರು ಗುರು ಪರಮಾತ್ಮನಿಗೆ ಸಮಾನ ಎಂದು ಅನೇಕ ಜನ ವಿಜ್ಞಾನಿಗಳು, ಸಂಶೋಧಕರು, ಸಾಹಿತಿಗಳು, ಜಿಜ್ಞಾಸಿಗಳು, ತತ್ವಜ್ಞಾನಿಗಳು ಗುರುವಿನ ಮಹತ್ವವನ್ನು ಈ ಲೋಕಕ್ಕೆ ಸಾರಿದ್ದಾರೆ. ನಮ್ಮ ಹಿರಿಯ ಗುರುಗಳು ಕೂಡ ಗುರುವಿನ ಮಹತ್ವವನ್ನು ಅವರ ವಿಚಾರಧಾರೆಯಲ್ಲಿ ಪ್ರಸ್ತುತಪಡಿಸ್ತಾ ಇದೆ. ಗುರು ಭಾಳ ದೊಡ್ಡವರ್ದನ. ಗುರು ನ ಗುರೋರ್ ಅಧಿಕಂ ಅಂತ ಹೇಳ್ತಾರೆ. ಒಬ್ಬ ಹಿಂದಿ ಸಾಹಿತ್ಯ ಸಂತಂತಿ ನ ಗುರೋರ್ ಅಧಿಕಂ ಅಂತ ಹೇಳಿದಾಗ ಅವನೇನು ಹೇಳೋಣ, ಗುರುವಿನಕ್ಕಿಂತ ದೊಡ್ಡದು ಯಾರೂ ಇಲ್ಲ. ನಮ್ಮ ಭಾವ ಅಲ್ಲಿ ಬರ್ತದೆ. ಅದಕ್ಕೆ ಅವನೇನು ಅಂತಾನ, ಸತ್ಯ ಸಂಬಂಧಕ್ಕೆ ಮಸೀಕರು ಗುರು ಗುರು ಲಿಖಾನ ಜಾಯ ಅಂತ ಹೇಳ್ತಾನ. ಅದರ ಅರ್ಥ ರೀ, सत्य संबंध की मसी करूँ कहीं में संपत्ति सगे बनत बहुत बहुरीति विपत कसौटी गो कसे चई सांचे मीत ಅಂತ ಹೇಳಿದಂಗ ಗುರುವಿನ ಮರಬೇಕು, ಗುರುವಿನ ಅಂತ ಕಳಬೇಕು. ಒಬ್ಬ ರೈತ ಇರ್ತಾನ, ಒಂದು ಸಸಿ ತಂದು ನೀರು ಹಾಕಿದ್ರೆ ಅದು ಫಲ ಕೊಡಲ್ಲ, ಅದಕ್ಕೆ ಪ್ರಯತ್ನ ಬೇಕು. ನಮ್ಮ ಪ್ರಯತ್ನ ಬೇಕು, ಗುರುವಿನ ಅಂತಃಕರಣ ಬೇಕು. ಅದಕ್ಕೆ ಹೇಳ್ತಾನ, धीरे धीरे रे मना धीरे सब कुछ होए माली सिंचे सौगಡ ಋತು ಆಯೇ ನ ಫಲ ಹೋಯ್. ನಮ್ಮ ಪ್ರಯತ್ನ ಬೇಕು, ಅದಕ್ಕೆ ಗುರುವಿನ ಅಂತ ಕಡಿಬೇಕು. ಸಬ್ ಧರ್ತಿ ಕಾಗज ಗುರು ಅಂತ ಬೇಕಪ್ಪ. ಸಬ್ ಧರ್ತಿ ಕಾಗज करो लेखनी सब बन रहा है सत्य संबंध की मसी करो गुरु गुरु लिखाना जाए. ನಮ್ಮ ಪ್ರಯತ್ನಕ್ಕೆ ಗುರು ಅಂತ ಕಾರಣ. ಭೂಮಿನೇ ಒಂದು ಹಾಳು ಮಾಡಿ ಗುಡ್ಡ ಮೇಡುಗಳನ್ನು ಕಟ್ಟಿಗೆ ತಂದು ಪೆನ್ನ ಮಾಡಿ 7 ಸಮುದ್ರದ ನೀರು ತಂದು ಮಸಿ ಮಾಡಿ ಬರೆದ್ರು ಗುರುವಿನ ಗುಣಗಾನ ಬರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ನ ಗುರುವರಂ ಅದಿ ಅಂತ ಹೇಳಿದ್ದೀನಿ ಮಾತು. ಗುರುವಿನ ದೊಡ್ಡನಾಗ ಗುರುವಿನ ಗುಲಾಮನಾಗುವ ತನಕ ದೊರೆಗಣ್ಣ ನಿಮಗೆ ಮುಕ್ತಿ ಅಂತ ಹೇಳಿದಾಗ ಇದೇ ಮಾತಿ ಗುರು ದೊಡ್ಡವ. ಗುರುವಿನ ಅಂತಃಕರಣ ಬೇಕು. ಗುರು ಕೊಡ್ತಾನ ಕೂತು ಕೊಡಲ್ಲ, ನಮ್ಮ ಪ್ರಯತ್ನ ಬೇಕು, ಅವನ ಅಂತಃಕರಣ ಬೇಕು. ಇದಕ್ಕೆ ನೀವು ಅಂತೀವಿ.